ನಮಸ್ಕಾರ. ನಾವಿವತ್ತು ಸಂಘಟನೆಯಿಂದ ಈ ಸತ್ತಿಗಲ್ ಆನಿಮಲ್ ಪಂಚಾಯತಿ ಕೌಡಳ್ಳಿ ಬಂದಿದ್ವಿ. ನಿನ್ನೆ ಒಂದು ಸುದ್ದಿ ಆಗಿತ್ತು, ಕೊಳಚೆ ನೀರನ್ನು ಕುಡಿಯೋಕೆ ಕೊಡ್ತಿದ್ದಾರೆ ಪಂಚಾಯತಿಯವರು ಅಂತ ಒಂದು ಸುದ್ದಿ ಆಗಿತ್ತು, ಒಂದು ಮಾಧ್ಯಮದಲ್ಲಿ ಸುದ್ದಿ ಆಗಿತ್ತು. ನಾವು ಇವತ್ತು ಬಂದಿದ್ದೀವಿ. ಇಲ್ಲಿ ಆ ಥರ ಏನು ಕಾಣ್ತಾ ಇಲ್ಲ, ಕುಡಿಯೋಕೆ ಒಳ್ಳೆ ನೀರೇ ಕೊಟ್ಟಿದ್ದಾರೆ. ಆದರೆ ಇದೊಂದು ಬಾವಿ ಇದೆ. ಈ ಬಾವಿ ಇದು ನನಗನ್ಸುತ್ತೆ, ಮುಂದೆ ಬನ್ನಿ, ಈ ನೀರನ್ನ ಈ ಥರ ಉಪಯೋಗಕ್ಕೆ ಮಾಡ್ಕೊಳ್ಳಿ ಅಂತ, ಅಂದರೆ ನೀವು ಬಟ್ಟೆ ಒಗೆಯೋಕ್ಕಾಗಿರ್ಬೋದು, ಸ್ನಾನ ಮಾಡೋಕ್ಕೆ ಆಗಿರ್ಬೋದು, ಈ ನೀರನ್ನ ತಗೊಳ್ಳಿ ಅಂತ ಪಂಚಾಯತಿಯವ್ರು ಕೊಡ್ತಾರೆ. ಆದರೆ ಈ ನೀರು ಉಂಟಲ್ಲ, 1 ವರ್ಷ ಆಗಿದೆ, ಇದು ಕ್ಲೀನ್ ಆಗಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ಅಧ್ಯಕ್ಷರ ಗಮನಕ್ಕೆ ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವ್ರ ಗಮನಕ್ಕೆ ಹೇಳ್ತೀನಿ, ಈ ಬಾವಿನ ಕ್ಲೀನ್ ಮಾಡಿ. ನೋಡಿ, ಕೊಳಚೆ ಇದೆ ನೀರು. ಈ ನೀರು ಬಟ್ಟೆ ಒಗೆಯೋಕ್ಕಲ್ಲ, ಏನಕ್ಕೂ ಯೋಗ್ಯ ಅಲ್ಲ ಇದು, ಆಯಿತಾ? ತಟ್ಟೆ ತೊಳೆಯೋಕ್ಕಲ್ಲ, ಬಟ್ಟೆ ಒಗೆಯೋಕ್ಕೆ ಏನಕ್ಕೂ ಆಗಲ್ಲ. ದಯವಿಟ್ಟು ಇದು ಕೊಟ್ಬಿಟ್ಟು ರೋಗ ರುಜಿನಗಳು ಮಾಡ್ಕೋಬೇಡಿ. ದಯವಿಟ್ಟು ಇದೆಲ್ಲ ಕ್ಲೀನ್ ಮಾಡಿ, ಒಳ್ಳೆ ನೀರನ್ನ ಗ್ರಾಮಕ್ಕೆ ಕೊಡಿ. ಮತ್ತು ಎರಡನೇದು, ಈ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಒಂದು ಸುದ್ದಿ ಆಗಿತ್ತು, ಕುಡಿಯೋ ನೀರು ಚೆನ್ನಾಗಿದೆ. ಎಲ್ಲ ಗ್ರಾಮಸ್ಥರನ್ನ ವಿಚಾರಿಸಿದ್ವಿ, ಕುಡಿಯೋ ನೀರು ಚೆನ್ನಾಗಿದೆ. ಟ್ಯಾಂಕಲ್ಲಿ ನೋಡಿದ್ವಿ, ನಾನು ನೀರು ಕುಡಿದೀನಿ. ಆದರೆ ಈ ನೀರನ್ನ ಈ ಬಾವಿ ಸರಿಯಾಗೋ ತನಕ, ಅಂದರೆ ಈ ನೀರು ಕ್ಲೀನ್ ಮಾಡೋಕ್ಕೆ ಸುಣ್ಣನ ಎಷ್ಟು ಪ್ರಮಾಣ ಸುಣ್ಣ ಹಾಕ್ತೀವಿ ಅದು ಕ್ಲೀನ್ ಮಾಡಿಬಿಟ್ಟು ಆಗೋ ತನಕ ಈ ಕುಡಿಯೋ ನೀರು ಚೆನ್ನಾಗಿರೋ ನೀರನ್ನ ಒಂದು ಅರ್ಧ ಗಂಟೆ ಜಾಸ್ತಿ ಬಿಟ್ಟು ಗ್ರಾಮಸ್ಥರು ತೊಂದರೆ ಕೊಡ್ಬಿಡಿ. ಯಾಕಂದರೆ ಸಂಘಟನೆ ಬಂದುಬಿಟ್ಟು ಇದು ಇಲ್ದಂಗೆ ಮಾಡ್ದೆ ಅಂತ ಹೇಳ್ಬಿಟ್ಟು ನನಗೆ ಭಯಂಗೆ ಮಾಡ್ಕೊಬಿಡಿ. ಅರ್ಧ ಗಂಟೆ ಜಾಸ್ತಿ ಮಾಡಿ ಅವ್ರ ಬಟ್ಟೆ ತೊಳೆಯೋಕ್ಕೂ ಮಾಡ್ಕೊಳ್ಳಿ. ಇದನ್ನ ಕೆಲಸನ ಬೇಗ ಮಾಡಿ. ಈ ಎರಡನೇದೇನೆಂದರೆ, ಅಧ್ಯಕ್ಷರು ಗಮನಕ್ಕೆ ತರ್ತೀನಿ, ಎಲ್ಲಿ ನಮ್ಮ ಸತ್ತಿಗಲ್ ಗ್ರಾಮದಲ್ಲಿ ಕುಡಿಯೋ ನೀರು ಬಿಡ್ತೀರಾ, ಕ್ಲೀನ್ ನೀರು ಬಿಡ್ತೀರಾ, ಬೋರ್ವೆಲ್ ನೀರು, ಆ ನೀರು ಯೋಗ್ಯತೆ ಇಲ್ಲ. ಯಾಕಂದ್ರೆ ಕಿಲು ಬರ್ತಿದೆ ನೀರದು. ಅದು ನೀವು ಹೋಗಿ ನೋಡ್ಬೋದು ಬೇಕಾದ್ರೆ. ನೀರಲ್ಲಿ ಕುಡಿಯೋಕ್ಕೆ ಯೋಗ್ಯತೆ ಇಲ್ಲ. ದಯವಿಟ್ಟು ಆ ಕುಡಿಯೋ ನೀರನ್ನ ಯೋಗ್ಯತೆ ನೀರು ಕೊಡಿ. ಇರುವಂಥ ಬೋರನ್ನು ಬೇರೆ ಬೋರ್ ತೆಗೀರಿ, ಅಥವಾ ಬೋರ್ ತೆಗಿಬೇಕಾದ್ರೆ ನೀರು ಬೇಕು ಅಂತ ತೆಗೀರಿ. ದಯವಿಟ್ಟು ನೀವು ಬಿಲ್ ಹಾಕಬೇಕು ಅಂತ ನೀವು 70 ಅಡಿ 80 ಅಡಿಗೆ ಯಾವುದೇ ಕಾರಣಕ್ಕೆ ಮಲೆನಾಡಲ್ಲಿ ನೀರು ಸಿಗಲ್ಲ. 200 ಅಡಿ ಮೇಲೆ ಹೋಗಲೇಬೇಕು. ಯಾರೇ ವ್ಯಕ್ತಿಗವರು ತೆಗೀರಿ, ಮನೆಗೆ ಬೇಕು ಅಂತ ತೆಗೀರಿ, ಆಯಿತಾ? 200-250 ಅಡಿ ನೀರು ಬೇಕೇ ಬೇಕು. 70 ಅಡಿಗೆ ನೀರು ಸಿಗಲ್ಲ. 200 ಅಡಿಯಿಂದ 400 ಅಡಿ ಬಂದರೆ ಮಾತ್ರ. ಈ ಪಂಚಾಯತಿ ಎಲ್ಲೇ ಆಗಲಿ, ಪಂಚಾಯತಿ ಸರ್ಕಾರದ್ದು ಬೋರಲ್ಲಿ ತೆಗಿಬೇಕಾದ್ರೆ 60-70 ತೆಗಿತೀರಾ, ಬಿಲ್ ಮಾಡ್ಕೋತೀರಾ, ಹೋಗ್ತೀರಾ. ಅದಕ್ಕೆಲ್ಲ ನೀವು ಪಂಚಾಯತಿಯವರೇ ಹೊಣೆ, ಆಯಿತಾ? ಬೋರಲ್ಲಿ ತೆಗಿಬೇಕಾದ್ರೆ ಸ್ವಲ್ಪ ಒಂದು 200 ಅಡಿ ಜಾಸ್ತಿ ತೆಗಿರಿ, ನೀರು ಖಂಡಿತವಾಗಿ ಬರುತ್ತೆ, ಆಯಿತಾ? ಎರಡನೇದು, ಅಲ್ಲಿ ಸತ್ತಿಗಲಲ್ಲಿ ಯಾವ ಕೆರೆಯಲ್ಲಿ ನೀರು ಕೊಡ್ತೀರಾ, ಈಗ ಯಾವ ಕೊಳಚೆ ಕೆರೆಯಲ್ಲಿ ನೀರು ಕೊಡ್ತೀರಾ, ದಯವಿಟ್ಟು ಅಧ್ಯಕ್ಷ ಗಮನ ಕೇಳ್ತೀನಿ, ಆ ಕೆರೆಯಿಂದ ಪಂಪ್ ಏನು ನೀರಿನ ಯಂತ್ರ ಇಟ್ಟಿದ್ದೀರಾ ಅದನ್ನ ತೆಗೆದುಬಿಟ್ಟು ಪಕ್ಕದ ಕೆರೆಯಲ್ಲಿ ನೀರು ಚೆನ್ನಾಗಿದೆ, ದಯವಿಟ್ಟು ಆ ಬೋರ್ ಆಗೋ ತನಕ ಪಕ್ಕದ ಕೆರೆಗೆ ಹಾಕಿ ಅಲ್ಲಿಂದ ನೀರು ಕೊಡಿ. ಮತ್ತು ಒಳ್ಳೆ ಬೋರ್ ಕೊಟ್ಟು ಒಳ್ಳೆ ನೀರು, ನಿಮ್ಮ ಪಂಚಾಯತ್ ಒಳ್ಳೆ ನೀರು ಕೊಡಿ. ಈ ಗ್ರಾಮದಲ್ಲಿ, ಕೌಡಳ್ಳಿ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಈ ನೀರನ್ನ ನೀವು ತೊಳೆಯೋಕ್ಕಲ್ಲ, ಬಟ್ಟೆ ತೊಳೆಯೋಕ್ಕಲ್ಲ, ಸ್ನಾನ ಮಾಡೋಕ್ಕೆ ಯಾವುದೂ ಯೋಗ್ಯತೆ ಇಲ್ಲ. ಇದು ಆದಷ್ಟು ಬೇಗ ಸರಿ ಮಾಡ್ಕೊಳ್ಳಿ ಅಂತ ಈ ಮೂಲಕ ಅಧ್ಯಕ್ಷ ಗಮನಕ್ಕೆ ಮತ್ತು ಮೆಂಬರ್ ಗಮನಕ್ಕೆ, ನಮ್ಮ ಸಂಘಟನೆ ಕಾರ್ಯಕರ್ತರಲ್ಲಿ ಇಲ್ಲಿ ಮಾತಾಡ್ತಿದ್ದೀನಿ.